ನಾನು ಇವತ್ತು ಬಂಡಾಯದ ನಾಡು ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ನರಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೂರಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ? ಈಗ ಕ್ಷೇತ್ರ ಅಭಿವೃದ್ಧಿ ವಿಚಾರ ಮಾಡಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಬಹಳ ಆಗಬೇಕಾಗಿದೆ. ನರಗುಂದ ವಿಧಾನಸಭಾ ಕ್ಷೇತ್ರ ಎಂಎಲ್ಎಗಳು ಯಾವುದೇ ತರ ಕೆಲಸ ಇನ್ನೂ ಮಾಡಿಲ್ಲ. ನಿಮ್ಮೂರೊಳಗ ಏನ್ ಸಮಸ್ಯೆ ಇದೆ ಸರ್? ಸದ್ಯಕ್ಕೆ ಸಮಸ್ಯೆಗಳು ಬಹಳ ಅದಾವ್ರಿ. ಯಾವುದು ಸ್ವಚ್ಛತೆ ಇಲ್ಲ. ಎಲ್ಲ ರೋಡ್ ವರ್ಕ್ ಆಗ್ಯಾವ್ರಿ, ಗಟರ್ ವರ್ಕ್ ಎಲ್ಲಾ ರೀತಿಯಿಂದ ಕೆಲಸ ಮಾಡ್ಯಾರ. ಬಾಜು ತಾಲೂಕು ನೋಡಿದ್ರ ನಮ್ ನರಗುಂದ ಬಹಳ ಇಂಪ್ರೂವ್ ಆಗಿದೆ. ನಮ್ಮ ಎಮ್ಎಲ್ಎ ಬಿಜೆಪಿ ಅವರು, ಸರ್ಕಾರ ಇರೋದು ಕಾಂಗ್ರೆಸ್ ಇರೋದು. ಯಾವುದೇ ಪಕ್ಷದ ಶಾಸಕ ಇರಲಿ, ಯಾವುದೇ ಪಕ್ಷದ ಎಂಪಿ ಇರಲಿ, ಎಲ್ಲ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರೇಶ್ ಕಡ್ಲಿಮಟ್ಟಿ. ನಾನು ಇವತ್ತು ಬಂಡಾಯದ ನಾಡು ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಒಂದು ಕ್ಷೇತ್ರವನ್ನ ಸಿಸಿ ಪಾಟೀಲ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಇದೇ ಕ್ಷೇತ್ರದಿಂದ ಸಿಸಿ ಪಾಟೀಲ್ ಅವರು ಸುಮಾರು 4 ಬಾರಿ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಿಸಿ ಪಾಟೀಲ್ ಅವರು ಈ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಈಗ ಸದ್ಯ 2 ವರ್ಷದ ಅವಧಿಯೊಳಗೆ ಏನೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ, ಈ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾನೀಗ ನರಗುಂದ ಪಟ್ಟಣದಲ್ಲಿದ್ದೀನಿ. ಈ ನರಗುಂದ ಪಟ್ಟಣವನ್ನ ಶಾಸಕರು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ, ಇಲ್ಲಿನ ಜನ ಮತದಾರರು ಶಾಸಕರ ಬಗ್ಗೆ ಏನ್ ಹೇಳ್ತಾರೆ, ಏನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಬನ್ನಿ. ಬಾಜು ತಾಲೂಕು ನೋಡಿದ್ರ ನಮ್ ನರಗುಂದ ಬಹಳ ಇಂಪ್ರೂವ್ ಆಗೈತಿ. ಏನೆಲ್ಲ ಮಾಡ್ಯಾರ್ರಿ? ಎಲ್ಲ ಈ ತರ ಸ್ಕೂಲು ಆಯ್ತು, ರಸ್ತೆಗಳು ಆಯ್ತು, ಎಲ್ಲ ಹಳ್ಳಿಗಳ ಪ್ರತಿಯೊಂದು ಹೊಲಕ್ಕೂ ಚಲೋ ರಸ್ತೆ ಐತಿ. ರೈತರಿಗೆ ಹೋಗಕ್ಕೆಲ್ಲ ಅನುಕೂಲ ಐತಿ, ಏನು ಪ್ರಾಬ್ಲಮ್. ಶಾಸಕರಿಗೆ 90% ಎಲ್ಲ ರೋಡ್ ವರ್ಕ್ ಆಗ್ಯಾವ್ರಿ, ಗಟರ್ ವರ್ಕ್ ಎಲ್ಲಾ ರೀತಿಯಿಂದ ಕೆಲಸ ಮಾಡ್ಯಾರ. ಜನಸಾಮಾನ್ಯರಿಗೆ ಎಲ್ಲರಿಗೂ ಅನುಕೂಲ ಆಗೈತ್ರಿ. ಎಲ್ಲರಿಗೂ ನಮ್ ನರಗುಂದ ಇದಕ್ಕೆ ಮಾತ್ರ ಚಲೋ ಆಗೈತ್ರಿ ಕೆಲಸ. ಎಲ್ಲ ಹಳ್ಳಿಗಳು, ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ ಅಭಿವೃದ್ಧಿ ಆಗ್ಯಾವ್ರಿ. ಎಲ್ಲ ಪ್ರತಿಯೊಂದು ಕೆಲಸ ಚಲೋ ಮಾಡ್ಯಾರ. ನೋಡ್ರಿ, ಇಲ್ಲಿ ಯಾವಾಗಲೂ ಸಿಸಿ ಪಾಟೀಲ್ ಬರತ್ರಿ. ಈಗ ಇದು ಅದು ಅಂತೇಳಿ ಏನಿಲ್ಲ, ಏನ್ ಬಡೋದಿಲ್ಲ ಆ ಪ್ರಮಾಣದಾಗ ಎಲ್ಲರೂ ಕೂಡ ಅಭಿವೃದ್ಧಿ ಕೆಲಸಕ್ಕ 60% ಕೊಡ್ತೀವಿ. ಇಲ್ಲಿ ಕಾಲೇಜ್ ಒಂದು ಐತ್ರಿ, ಎಂಜಿನಿಯರಿಂಗ್ ಕಾಲೇಜ್, ಅದು ಇಂಪ್ರೂವ್ಮೆಂಟ್ ಆಗ್ಬೇಕು ನೋಡ್ರಿ. ಅದು ಇಂಪ್ರೂವ್ಮೆಂಟ್ ಆಗ್ಬೇಕು. ಐತಿ ಕಟ್ಟಾರ, ಅದು ಇಂಪ್ರೂವ್ಮೆಂಟ್ ಆಗ್ಬೇಕು. ಶಾಸಕರು ಎಲ್ಲಾರು ಕೂಡ ಕಾಂಟ್ಯಾಕ್ಟ್ ನಾಗ ಇರ್ತಾರೆ. ಅವ್ರಿಗೂ ಅನುದಾನ ಬರ್ಬೇಕು, ಗ್ರಾಂಟ್ ಬರ್ಬೇಕು. ಅವ್ರಿಗೆ ಕೇಳ್ತಾರೆ, ಇವ್ರಂತಾರೆ ಅಲ್ಲಿ ಬಂದಿಲ್ಲ ಅಂತ ಇವ್ರಂತಾರ, ಅವ್ರು ಕೊಟ್ಟಿವ್ರಂತಾರ. ನಾವೇ ನೋಡಿವ ಏನಿಲ್ಲ, ನಮ್ಗೆ ಯಾವ್ದು ಗೊತ್ತೈತಿ. ಈಗ ನೀವು ಕೈ ಮುಚ್ಚಿದ್ರ ಏನೈತಪ್ಪ ಅಂತಂದ್ರೆ ಏನ್ ಹೇಳೋದೈತಿ. ಹಂಗ ನಮ್ದು ಏನ್ ಪ್ರಶ್ನೆ ಇದ್ರಾಗ. ಮರಾಠಿ ಪಂಚಾಯತ್ ಒಳಗ ಹೆಂಗ್ ಮಾಡ್ತಾರ ಅನ್ಬೇಕ, ಅವರು ವ್ಯಕ್ತಿ ನೋಡಿ ಕೆಲಸ ಮಾಡ್ತಾರ ಅಲ್ರಿ. ಶಾಸಕರಿಗೆ ಗೊತ್ತೈತದ, ಅದ ಏನೈತಲ್ರಿ, ವ್ಯಕ್ತಿ ನೋಡಿ ಕೆಲಸ ಮಾಡ್ತಾರ ಮರಾಠಿ ಪಂಚಾಯತ್ ಒಳಗ. ಅಭಿವೃದ್ಧಿ ಕೆಲಸ ಅಂತಂದ್ರೆ ಏನ್ ರೋಡ್ ಇಲ್ಲ, ಏನಿಲ್ಲ. ಇದೇ ನಮ್ಮ ಅರ್ಜನ್ ಕೆರಿ ಏನ್ ಸಿಸಿ ರೋಡ್ ಮಾಡ್ಯಾರ ಅವ್ರ, ಏನ್ ಮಾಡ್ಯಾರ್ರಿ ಅವ್ರು? ಕಳೆದ ಅವಧಿಯೊಳಗ ಸಾಕಷ್ಟು ಪ್ರಮಾಣದೊಳಗ ಅನಾಥ ಒಂದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರಿ ಕ್ಷೇತ್ರನ. ಹೆಚ್ಚು ಕಡಿಮೆ ಒಂದು 2,500 ಅಂದಾಜು ಕೋಟಿ ಒಳಗ ನರಗುಂದ ಮತಕ್ಷೇತ್ರನ ಅಭಿವೃದ್ಧಿ ಮಾಡಿದ್ರೆ. ಈ ಒಂದು 2 ವರ್ಷ ಅವಧಿಯೊಳಗೂ ಸಾಕಷ್ಟು ಕೆಲಸಗಳಾಗಿವೆ. ಆದ್ರ ನಿರೀಕ್ಷೆ ಅನ್ಕೊಂಡಂಗ ಅಷ್ಟೇ ಈ ಸರ್ಕಾರ ಇಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಗೊತ್ತಿದ್ದಂಗ ಎಲ್ಲಾ ದುಡ್ಡು ಗ್ಯಾರಂಟಿ ಕೊಟ್ಬಿಟ್ಟ ಯಾವ್ದು ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಇಲ್ಲಂಗ ಆಗ್ಬಿಡೈತಿ. ಯಾವ್ದೇ ಕಾಮಗಾರಿ ಮಾಡ್ಬೇಕಂತಂದ್ರು ಆಗಿನಷ್ಟು ಕಾಮಗಾರಿ ಈಗ ಮಾಡಕ್ ಆಗ್ತಾ ಇಲ್ಲ. ಇದು ಗೊತ್ತಿದ್ದ ವಿಷಯ, ಎಲ್ಲರಿಗೂ ಗೊತ್ತಿದ್ದಂತದ. ಅಭಿವೃದ್ಧಿಗೆ ರೊಕ್ಕ ಇಲ್ಲದಷ್ಟು ರೊಕ್ಕ ಎಲ್ಲ ಗ್ಯಾರಂಟಿ ಕೊಟ್ಬಿಟ್ರ. ಇನ್ನು ಕೆಲಸ ಸಾಕಷ್ಟು ಪ್ರಮಾಣ ಕೆಲಸ ಮಾಡ್ಯಾರಿ. ಹೇಳ್ಬೇಕಂತಂದ್ರೆ ನರಗುಂದದಾಗ ಎಲ್ಲಿ ನಿಮಗೆ ಹುಡುಕಾಡಿದ್ರು ಸಿಸಿ ರೋಡ್ ಹಂಗ ಯಾವ ಇಲ್ಲ ಅಂತ. ಸಿಸಿ ರೋಡ್ ಇರ್ಬೋದು, ನಮ್ಮ ತಾಲೂಕು ಕ್ರೀಡಾಂಗಣ ಇರ್ಬೋದು, ನರಗುಂದ 100 ಬೆಡ್ಡಿಂದ ಆಸ್ಪತ್ರೆ ಇರ್ಬೋದು, ಕೋವಿಡ್ದಾಂಕು ಸಾಕಷ್ಟು ಕೆಲಸ ಮಾಡಿದ್ರೆ. ನರಗುಂದೊಳಗ ನೋಡ್ಬೋದಲ್ಲ, ನಾವು ಬೀದಿ ದೀಪ ನೋಡ್ತಿರ್ತೀರಿ. ಸೌತ್ ಮೇನ್ ರೋಡ್ ಲೈಟಿಂಗ್ ಆತ, ಹುಬ್ಬಳ್ಳಿ ಬಿಜಾಪುರ ರೋಡ್ ಮೇನ್ ರೋಡ್ ಲೈಟಿಂಗ್ ಆತ. ಸಾಕಷ್ಟು ಕೆಲಸಗಳನ್ನ ಮಾಡಿದಾರೆ ಹಿಂದಿನ ಅವಧಿಯಾಗ. ನರಗುಂದ ಮತಕ್ಷೇತ್ರದಲ್ಲಿ ಬಗೆಹರಿಯದಂತ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅದು ಕಳಸಾ ಬಂಡೂರಿ ನಾಲಾ ಯೋಜನೆ. ಪ್ರಮುಖವಾಗಿ ಈ ಒಂದು ಯೋಜನೆ ಪೂರ್ಣಗೊಳ್ಳದೇ ಇರೋದಕ್ಕೆ ಇಲ್ಲಿನ ರೈತರು ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಪ್ರತಿ ಸರ್ಕಾರ ಬಂದಾಗ ಕೇವಲ ಮುಗಿಗೆ ತುಪ್ಪ ಒರೆಸುವಂತ ಕೆಲಸ ಆಗುತ್ತೆ, ಇವತ್ತಿಗೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ. ಮಾದಾಯಿ ಹೋರಾಟಗಾರರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮಾದಾಯಿ ಹೋರಾಟ ಮತ್ತೆ ಮಾದಾಯಿ ಕಳಸಾ ಬಂಡೂರಿ ನಾಲಾ ಯೋಜನೆ ಪೂರ್ಣಗೊಳ್ಳಬೇಕು ಅನ್ನೋದು ನಿಮ್ದು ಹಲವು ದಶಕಗಳ ಒತ್ತಾಯ, ಹೋರಾಟ ಇದೆ. ಏನ್ ಹೇಳ್ತೀರಿ ಸರ್ ಈಗ ಸಂಬಂಧಪಟ್ಟಂಗೆ? ಇಲ್ಲಿನ ಕ್ಷೇತ್ರದ ಶಾಸಕರು ಏನೆಲ್ಲ ಮಾಡ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ? ಇಲ್ಲಿ ಈ ಮಾದಾಯಿ ವಿಷಯ ಬಗ್ಗೆ
ಇಲ್ಲಿ ಕ್ಷೇತ್ರದ ಶಾಸಕರಿಗೆ ಕಾಂಗ್ರೆಸ್ನವ್ರಿಗೆ ವ್ಯತಿ ಇಲ್ಲ, ಬಿಜೆಪಿ ಶಾಸಕರಿಗೆ ಯತಿ ಇಲ್ಲ. ಇದನ್ನ ಆದಷ್ಟು ಇದನ್ನ ತುಳ್ಕೊಂತ ಬಂದಿದಾರ ವಿನ ಇದಕ್ಕೆ ಅವ್ರದ್ದು ಏನು ಒಂದು ಕೂದಲಷ್ಟು ಅವ್ರದ್ದು ಇದ್ರೊಳಗೆ ಅವ್ರದ್ದು ಪಾತ್ರ ಇಲ್ಲ. ಇದು ನಿರಂತರ ಹೋರಾಟ ಜುಲೈ 16, 2015 ಇಲ್ಲಿ ಮಟನೂ ನರಗುಂದದಲ್ಲಿ ವೇದಿಕೆ ಅದ. ಹೋರಾಟ ಮಾಡ್ಕೊಂತ ಅದೇ ರೀತಿ ಕಾನೂನು ವ್ಯಾಪ್ತಿ ಒಳಗ ಕಾನೂನು ರೀತಿ ಒಳಗೆ ಇವತ್ತು ನಾವು ಮಾದಾಯ ಗೆಜೆಟ್ ನೋಟಿಫಿಕೇಶನ್, ಮಾದಾಯ ಆದೇಶ, DPR ಎಲ್ಲ ಮಾಡ್ಕೊಂತ ಬಂದ್ರು. ಕೇಂದ್ರದಲ್ಲಿ ಇರುವಂತ ಎಂಪಿಗಳು ಕೇಂದ್ರದಲ್ಲಿ ಕೆಲಸ ಮಾಡ್ಲಾರ್ದಕ್ಕ ಇದು ನೆನಗುದಿಗೆ ಬಿದ್ದದ. ಇಲ್ಲಿರುವಂತ ಶಾಸಕರು ಯಾರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೇಳಿನವ್ರ ಸಾಧ್ಯನೇ ಇಲ್ಲವ್ರದ. ಅದರಾಗ ಮೇನವಾಗಿ ಬಿಜೆಪಿ ಇದಕ್ಕೆ ಪೂರ್ವ ಅಡ್ರಿ ಅದಾರ ಅಂತ ಸ್ಪಷ್ಟವಾಗಿ ನಾ ಹೇಳ್ತೇನೆ. ಇಲ್ಲಿರುವಂತ ಶಾಸಕರು ಯಾರು ಏನೂ ಇಲ್ಲ. ಬಡದ ಎಬ್ಸೋದ್ರಾಗ ಮಾಡ್ಯಾರ ಇವ್ರ. ಹೋರಾಟದೊಳಗೆ 2-3 ತಗೊಂಡು ಮಾಡ್ಯಾರ. ಈ ಭಾಗದ ಯಾವುದೇ ಪಕ್ಷದ ಶಾಸಕರಿರಲಿ, ಯಾವುದೇ ಪಕ್ಷದ MP ಇರಲಿ, ಇವರಂತ ದುಷ್ಟ ಈ ಜಗತ್ತಿನಾಗೆ ಇಲ್ಲ. ನಾಡ ಕ್ರೂರಿಗಳಿವರು. ನಾನೀಗ ನರಗುಂದ್ ಮತಕ್ಷೇತ್ರದ ಕೊಣ್ಣೂರು ಗ್ರಾಮದಲ್ಲಿದ್ದೇನೆ. ಈ ಕೊಣ್ಣೂರು ಗ್ರಾಮವನ್ನ ಇಲ್ಲಿನ ಶಾಸಕರು ಯಾವ ರೀತಿ ಅಭಿವೃದ್ಧಿ ಮಾಡಿದರೆ, ಇಲ್ಲಿನ ಏನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದರೆ, ಇಲ್ಲಿನ ಜನರು ಮತದಾರರು ಈ ಒಂದು ಅಭಿವೃದ್ಧಿ ಬಗ್ಗೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಶಾಸಕರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಸರ್, ಅದೇ ಈಗ ನಿಮ್ಮ ಕೊಣ್ಣೂರು ಗ್ರಾಮಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ರ ಅಥವಾ ಇಲ್ಲಿ ಏನ್ ಸಮಸ್ಯೆಗಳದಾವು, ಇಲ್ಲಿನ ಈ ಗ್ರಾಮವನ್ನ ಏನಾದ್ರು ಅಭಿವೃದ್ಧಿ ಪಡಿಸಿದಾರ, ಏನೆಲ್ಲ ಅಭಿವೃದ್ಧಿ ಪಡಿಸಿದಾರೆ, ಏನ್ ಸಮಸ್ಯೆಗಳದಾವು, ಏನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದಾರೆ ಸರ್? 50-50 ಸರ್. ಓಕೆ, ಅಭಿವೃದ್ಧಿ ಕೂಡ ನಡೀತಾ ಇದೆ. ಕೆಲವೊಂದಿಷ್ಟು ಸಾರಿ ಅನುದಾನ ಈ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಿದೆ, 2,000 ರೂಪಾಯಿ ಕೊಡ್ತಾ ಇದೆ, ವಿದ್ಯುತ್ ಫ್ರೀ ಕೊಟ್ಟಿದೆ. ಇದನ್ನ ಯಾರೂ ಕೇಳಿಲ್ಲ. ಏನಾಗಿದೆ, ನಮಗೆ ಮೂಲಭೂತ ಅವಶ್ಯಕತೆಗಳೀಗ ನೀರಿರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ ಇರ್ಬೋದು, ಓದ್ತಕ್ಕಂಥ ಮಕ್ಕಳಿಗೆ ಉಚಿತ ಶಿಕ್ಷಣ ಇರ್ಬೋದು, ಈ ರೀತಿಯಾದ ಅವಶ್ಯಕತೆ ಇದೆ. ಏನೇ ಸೌಲಭ್ಯ ಕೊಟ್ಟರು ಕೂಡ ಸಾರ್ವಜನಿಕವಾಗಿ ಅದನ್ನ ನಮ್ಗೆ ರೀಚ್ ಆಗ್ಬೇಕು. 2 ವರ್ಷ ಆಯ್ತು ಈಗ MLA ಆಗಿ. ಹಿಂದೂ ಕೂಡ ಅವರೇ MLA ಇದ್ರು, CC ಪಾಟೀಲ್ರು. ಅಂದ್ರೆ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಥವಾ ಹೆಂಗ? ಏನಾಗಿದೆ, ಸರ್ಕಾರದ ಮೇಲೂ ಡಿಪೆಂಡ್ ಆಗತ್ತೆ. ಅದು ನಮ್ಮ MLA BJP ಅವರು, ಸರ್ಕಾರ ಇರೋದು ಕಾಂಗ್ರೆಸ್ ಇರೋದು ಇದೆ. ಇವತ್ತು ನೋಡ್ರಿ, ಒಂದು ಕಾಗವಾಡ ಕ್ಷೇತ್ರದ ಶಾಸಕರದ ಒಂದು ಅಭಿಪ್ರಾಯ ಕೇಳ್ತಾ ಇದೀವಿ ನಾವು. ಅವರು ಕಾಂಗ್ರೆಸ್ ಗವರ್ಮೆಂಟ್ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಕಾಂಗ್ರೆಸ್ MLA ಅವ್ರಿಗೇನೆ ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಗೊಂದು ಸಂಶಯ ಏನ್ ಹುಟ್ಟಿದೆ ಅಂದ್ರೆ, ಇವ್ರು BJP MLA ಗವರ್ಮೆಂಟ್ ಇರೋದು ಕಾಂಗ್ರೆಸ್ನವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ನಮ್ BJP ಅವ್ರಿಗೆ ಏನ್ ಕೊಡ್ಲಿಕ್ಕೆ ಆಗತ್ತೆ? ಅವ್ರಿಗೆ ಒಟ್ಟಾರೆ ರಾಜಕೀಯದ ಪ್ರಭಾವ ಹೇಳ್ಬೋದಂದ್ರೆ, ಅಭಿವೃದ್ಧಿ ಪ್ರಭಾವ ಹೇಳ್ಬೋದ್ರೆ 50-50 ಸರ್. MLA ಅವ್ರಿಗೆ, ರಾಜ್ಯ ಸರ್ಕಾರಕ್ಕೆ MLA ಅವ್ರಿಗೆ 60 ಕೊಡ್ಬೋದು ಸರ್. ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಲ್ಲಿ 50-50 ಆಗಿದೆ ಅಷ್ಟೇ ರೀ. ಪ್ರತಿಯೊಂದು ನಮ್ಮ ಅವಶ್ಯಕತೆಗಳು ಏನು ಅವಶ್ಯಕತೆ ಅವು ಯಾವ ಸರ್ಕಾರದಿಂದ ಆಗಲಿ, ಈಗ 2 ಸರ್ಕಾರ ಇರೋದ್ರಿಂದ ರಾಜ್ಯದಲ್ಲಿ ಮತ್ತು ಸೆಂಟ್ರಲ್ ಇರೋದ್ರಿಂದ ಚೇಂಜ್ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಆಕ್ಚುಲಿ ಅಭಿವೃದ್ಧಿ ಆಗಬೇಕು, 50% ಆಗ್ತಾ ಇದೆ, 50% ಇನ್ನೂ ಆಗಬೇಕು. ಬಸ್ ಸ್ಟ್ಯಾಂಡ್ ಮತ್ತೆ ಮಲಪ್ರಭಾ ನದಿಗೆ ನಮ್ದು ಇದು ಕೂಡಿಸ್ಬೇಕು, ಇದು ಯಾವ್ದು ಮಾದಾಯ ಕೂಡಿಸ್ಬೇಕು. ಇವೆಲ್ಲ ಕೂಡಿಸಿದ್ರೆ ಜನರು ರೈತರಿಗೆ, ನಾವು ಮೇನ್ ಅಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗುದನ್ನ ನಾವು ನೋಡ್ತಾ ಇದೀವಿ. ಇದನ್ನ ಬಿಟ್ರೆ ಏನು ಬೇಕಾಗಿಲ್ಲ ನಮಗೆ. ಈ ಬಸ್ ಫ್ರೀ ಬಿಟ್ಟೆ ಬೇಕಾಗಿಲ್ಲ. ರೈತರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ರೈತರಿಗೆ ಅನುಕೂಲ ಆದ್ರೆ ಅದಕ್ಕೆ ಅದನ್ನ ಮಾಡೋದಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ಬೇಕನ್ನೋದು ನನ್ನ ಅಭಿಪ್ರಾಯ. ಈ ಕ್ಷೇತ್ರದಕ್ಕ 2ನೇ ಬಾರಿ ಈಗ CC ಪಾಟೀಲ್ರ ಆಯ್ಕೆ ಆಗ್ಯಾರ. 2 ವರ್ಷದೊಳಗೆ ಏನ್ ಮಾಡ್ಯಾರ CC ಪಾಟೀಲ್ರು ನಿಮ್ಮ ಊರಿಗೆ? ಇವಾಗ ಭೂಮಿ ರೋಡ್ ಹೊಳ್ಳಿ ಮತ್ತೆ ಇವತ್ತು ಕೆಲಸ ಮಾಡ್ಯಾರ. ಚಲೋ ಕೆಲಸ ಮಾಡಾತಾರ ಒಂದ್ ಲೆಕ್ಕಕ್ಕೆ ಮಾಡ್ಯಾರ. ಅನುಕೂಲ ಆಗೈತಿ ನಿಮ್ಮೆಲ್ಲ ಊರವ್ರಿಗೆ? ಊರಾಗ ಅನುಕೂಲ. ಅನುಕೂಲ ಮಾಡ್ಯಾರ. ಭೂಮಿಯಾಗ ಹೋಗು ಅಷ್ಟು ರೋಡ್ ಚಲೋ ಮಾಡ್ಯಾರ. ಹೊಲಗಳಿಗೆ ಹೋಗು, ಗುಡಿ ಗುಂಡಾರಕ್ಕೂ ರೊಕ್ಕ ಕೊಟ್ಟಾರ. ಇಲ್ಲಿ ಅಷ್ಟು ಗುಡಿಗೆ 5 ಲಕ್ಷ ಗುಡಿಗೆ ರೊಕ್ಕ ಹಾಕ್ಯಾರ. ಏನ್ ಶಾಸಕರದ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಕೆಲಸದ ಬಗ್ಗೆ, ಅಭಿವೃದ್ಧಿ ಕೆಲಸದ ಬಗ್ಗೆ? ಚಲೋ ಮಾಡ್ತಾರ್ರಿ, ಚಲೋ ಮಾಡ್ರಿ. ಒಳ್ಳೆ ಕೆಲಸಗಾರ. ಏನೆಲ್ಲ ಮಾಡ್ಯಾರ ನಿಮ್ಮ ಊರಿಗೆ? ಎಲ್ಲಾ ಮಾಡ್ತಾರ್ರಿ, ಹಂಗೇನಿಲ್ಲ. ಸರ್ಕಾರ ಆರಿಸ್ಕೊಡ್ತಾರ, ಚಲೋ ಮಾಡ್ತಾರೆ ಕೆಲಸ.
ಏನೇನ್ ಮಾಡ್ಯಾರ? ಏನ್ ಸಾರ್ವಜನಿಕ ಕೆಲಸ, ರೋಡ್ ಆಗಲಿ ಎಂಥವಾಗಲಿ ಯಾವೆಲ್ಲ ಮಾಡ್ತಾರೆ. ರೈತರಿಗೆ ಏನೆಲ್ಲ ಅನುಕೂಲ ಆಗ್ಯಾವ? ರೈತರಿಗೆ ಅನುಕೂಲ ಆಗಿದೆ. ಕೃಷಿ ಆಫೀಸಿನಿಂದ ಏನ್ ಬರು ನಮ್ಗೆಲ್ಲ ಸಿಗ್ತಾವ, ಬೀಜ ಗೊಬ್ಬರ ಎಲ್ಲ ಸಿಗ್ತಾವ, ಗೊಬ್ಬರ ಸಿಗ್ತೈತಿ. ಅನುಕೂಲ ಐತಿ. ಬಟ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವ್ರಿಗೆ, ಅವ್ರ ಕಾರ್ಯವೈಖರಿ ಬಗ್ಗೆ, ಅವ್ರ ಅಭಿವೃದ್ಧಿ ಕೆಲಸಗಳ ಬಗ್ಗೆ? ಯಾವ 100ಕ್ಕೆ 100 ಬಿಡ್ರಿ. 100ಕ್ಕೆ 100 ಚಲೋ ಒಳ್ಳೆ ಕೆಲಸಗಾರ್ರಿ. ಮಾಡ್ತಾರೆ ಒಟ್ಟು ಇಲ್ಲ ಅನ್ನೋಂಗಿಲ್ಲ, ಮಾಡ ಮೊದಲ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಎಲ್ಲ ಸುಧಾರಣೆ ಆಗಿದ್ರು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿಂದ ಬಿಟ್ಟಿ ಬಾಕಿ ಕೊಟ್ಟಾರ ಅವರು. ಬೇರೆ ಏನು ಕೆಲಸ ಆಗಿಲ್ಲ. ಶಾಸಕರಿಗೆ ಅನುದಾನ ಇಲ್ಲ, ಅನುದಾನ ಇದ್ರೆ ಮಾಡ್ತಾರ ಅವರು. ನಮಗ ಸರ್ಕಾರ ಕಾಂಗ್ರೆಸ್ ಅನುಕೂಲ ಮಾಡೈತ್ರಿ, ಇಲ್ಲ ಅಂದಿಲ್ಲ. ತಿಂದೇವ್ರಿ. ಬಿಜೆಪಿ ಯಾರು ಅವರು ಮಾಡ್ಯಾರ, ಯಾವಾಗ ಅವ್ರದ್ದು ಮಾಡ್ಯಾರ, ಇಲ್ಲ ನಂಗಿಲ್ಲ. ಎಲ್ಲಾರ್ದು ತಿಂದೇವಿ. ಮಕ್ಕಳ ಫೀಸಿಗೆ ಅದಕ್ಕ ನಮ್ಗ ಮಾಡೈತ್ರಿ ಸರ್ಕಾರ, ಇಲ್ಲ ನಂಗಿಲ್ಲ. ಆದ್ರ ಈ ದುಡಿಯಾಕ ಇನ್ನೂ ಒಂದ್ ಸ್ವಲ್ಪ ಕೆಲಸ ಕೊಡನ್ರಿ ದೌಡ, ಅದಷ್ಟ. ಅಂದ್ರ ಭೂಮಿ ಬಿತ್ತಾಕ್ ಕೂತ್ರಂದ್ರ ನಮಗ ಯಾರು ಭೂಮಿ ಕೊಡುದಿಲ್ರಿ. ನಾವಲ್ಲ ನೀವಲ್ಲ ಅಂತಾರ್ರಿ. ಆ ಇದ್ದಾಟ್ ರೊಕ್ಕ ಪಂಚಾಯತ್ ಆಗಿಟ್ಕೊಂಡ್ ಕುಂತ್ ಬಿಡ್ತಾರ್ರಿ. ಏನ್ ಪಂಚಾಯತ್ ಆಗಿರ್ತೈತೆ ನರ್ಗುಂದಾಗಿರ್ತೈತೆ ಗೊತ್ತಿಲ್ಲ, ಒಟ್ ಹಿಂಗ ಆಕತ್ರಿ. ಅದಕ್ಕ ಹಿಂಗ್ ಮಾಡ್ಬೇಡ್ರಿ. ಅಭಿವೃದ್ಧಿ ಮಾಡ್ಯಾರ ಇಲ್ಲ ಅಂತ ಹೇಳುದಿಲ್ಲ ನಾವು. ಹೊಳಿ ಬಂದಾಗ ಅವ್ರಿಗೆಲ್ಲರಿಗೂ ಮನಿ ಕೊಟ್ಟಾರ, ಎಲ್ಲಾ ಮಾಡ್ಯಾರ. ಅಭಿವೃದ್ಧಿ ಪ್ರಶ್ನೆ ಇಲ್ಲೀಗ ನಾವು ನಡುಮತಿದ್ದಾರ ಸಾಯಕತ್ತೀವಿ. ನಮಗ ಬೀಜ ಗೊಬ್ಬರ ತುಟ್ಟಿ ಕೊಡ್ತಾರ, ನಮ್ಮ ಮಾಲ್ ಸಸ್ತಾ ತಗೊಂತಾರ. ಅದಕ್ಕೆ ಏನೈತಿ ನಮಗ್ ಪರಿಹಾರ? ಅತಿ ಶ್ರೀಮಂತರ ಇರ್ತಾರ, ಬಡ್ರು ಇರ್ತಾರ, ಅವ್ರಿಗೆಲ್ಲಾ ಸವಲತ್ತು ಕೊಡ್ತೀರಿ. ನಾವು ನಡುಮತಿದ್ದಾರ, ನಮ್ ರೈತರ ಮಾಲ್ ಬಂದಾಗ ಬೀಜ ಗೊಬ್ಬರ ತುಟ್ಟಿ ಹೆಂಗ್ ತರೋದು? ಬೀಜ ಗೊಬ್ಬರ ತಂದ್ ಹಾಕುದು, ಮಳೆಗೆ ಯಾರು ಹೋಗುತ್ತ? ಮತ್ತೇನೈತಿ ನಮ್ಮ ಪರಿಸ್ಥಿತಿ? ಸಾಲ ಮಾಡ್ಕೋದು. ನಾವಿನ್ನ ಎಲ್ಲಿದ್ವಿ ಅಲ್ಲೇ ಇದೀವಿ. ಅವ್ರು ಎಲ್ಲಾರು ಚಲೋ ಇದ್ದಾರ, ಚಲೋನ ಹಾಕ್ರ. ಅವ್ರಿಗಂತೂ ಸವಲತ್ತು ಮಾಡ್ತದ ಸರ್ಕಾರ, ಅವ್ರು ಚಲೋನ ಅದ. ನಾನೀಗ ನರಗುಂದ ಮತಕ್ಷೇತ್ರದ ವ್ಯಾಪ್ತಿಯ ಹೊಂಬಳ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅವ್ರೂರಿಗೆ ಏನೆಲ್ಲ ಅನುಕೂಲಗಳಾಗಿದೆ ಅನ್ನುವಂಥದ್ದನ್ನ ಮಾಹಿತಿ ಕೇಳೋಣ, ಬನ್ನಿ ಮಾತಾಡ್ಸೋಣ. ಸರ್, ಅದೇ ಈಗ ನರಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೂರಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ? ನಮ್ಮಲ್ಲಿ ಈಗ ನಮ್ಮ ಶಾಸಕರಾದ ಸಿ ಪಾಟೀಲ್ ಸಾಹೇಬರಿಂದ ನಮ್ಮ ರೋಡ್ಗಳು ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಎಲ್ಲ ಅನುಕೂಲತೆಗಳು ಬಹಳ ಆಗಿದ್ದಾವೆ. ಅಂದ್ರೆ ಈಗ ಹೊಲಕ್ಕೆ ಹೋಗುವ ರೋಡ್ಗಳು, ಈ ರೆನ್ಯೂ ಡಿಪಾರ್ಟ್ಮೆಂಟ್ ಫ್ಯಾನಿಯರ್ ಬಂದಿಂದ ಶಾಸಕರವರಿಗೆ ಅನುಕೂಲತೆ ಮಾಡಿಕೊಟ್ಟು ರೋಡ್ಗಳು ಇಂಪ್ರೂವ್ಮೆಂಟ್ ಬಹಳ ಆಗಿದ್ದಾವೆ. ಅವರು ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಈಗ ಹಿಂದ BR ಯಾವಗಲ್ರು ಇಲ್ಲಿ ಶಾಸಕರಾಗಿದ್ದರು, ಈಗ ಜೊತೆಗೆ CC ಪಾಟೀಲ್ರು 2ನೇ ಬಾರಿಗೆ ಮತ್ತೆ ಶಾಸಕರಾಗಿದ್ದಾರೆ. ಎರಡೂ ಹೋಲಿಕೆ ಮಾಡ್ಕೊಂಡಾಗ ಯಾರು ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ? ನಾವು ಅವರು ಇವ್ರು ಅಂತ ಏನ್ ಅನ್ನೋದಿಲ್ರಿ. ಅವ್ರ ಕಾಲದೊಳಗ ಅವ್ರ ಎಷ್ಟ್ ಮಾಡ್ಯಾರ, ಇವ್ರು ಎಷ್ಟ್ ಮಾಡ್ಯಾರ, ಇವ್ರು ಮಾಡಕ್ ಕುಂತಾರ. ಆದ್ರೆ ಈಗೇನ ಸರ್ಕಾರ ಬದ್ಲೈತಿ, ಇವರು ವಿರೋಧ ಪಕ್ಷದೊಳಗೆ ಇವ್ರ ಅದಾರ. ಇವ್ರ ಪ್ರಮಾಣದೊಳಗೆ ಇವ್ರೇನೈತಿ ಅಷ್ಟು ಶ್ರಮ ಪಟ್ಟು ಇವ್ರು ಮಾಡ್ಯಾರ. ಆ ಮೂಲಭೂತ ಸೌಕರ್ಯ ಅಂದ್ರ ಶೌಚಾಲಯದ್ದು ಸ್ವಲ್ಪ ಅಲ್ಲೆಲ್ಲ ಇನ್ನೊಂದಿಷ್ಟು ಕರೆಕ್ಟ್ ಆಗಿ ಆಗ್ಬೇಕು ಮಹಿಳೆಯರಿಗೆ, ಅದೊಂದು ಐತಿ. ಶಾಲೆಗೆ ಸಂಬಂಧಪಟ್ಟಂಗ ಇವು ಈ ಶಾಲೆ ಅಥವಾ ಆ ಶಾಲೆ ಒಳಗೆ ಒಂದ್ ಸ್ವಲ್ಪ ಭದ್ರತೆ ಕರೆಕ್ಟ್ ಆಗಿ ಮಾಡ್ಬೇಕು. ಅಲ್ಲೇ ಹುಡುಗರಿಗೆ ಅವು ಆಟ ಬಿಟ್ಟು ಅಲ್ಲಿ ಏನೇನೋ ಕಾರ್ಯ ಚಟುವಟಿಕೆ ಹಾಕವು, ಇನ್ನಿತರ ಚಟುವಟಿಕೆ ಬಾಳ್ ಮಾಡ್ತಾರ. ಅದನ್ನೆಲ್ಲ ಸ್ವಲ್ಪ ಏನಾರ ಮಾಡಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಲ್ಲೇ. ಯಾಕಂದ್ರೆ ಇವು ಹುಡುಗರು ಅಂತ ಇಂತ ಇದು ಮಾಡಿ ಬ್ಯಾರೆದು ರಾತ್ರಿ ಕುಡಿದು ಅದನ್ನ ಮಾಡಿ ಬಂದು ಅಲ್ಲೆಲ್ಲ ಹೊಲಸಾಟ ಮಾಡ್ತಾರ. ಆಗ ಕ್ರೀಡೆಗೆ ಸಂಬಂಧಪಟ್ಟ ಗ್ರೌಂಡ್ ಇರ್ತೈತಿ, ಅದನ್ನೆಲ್ಲ ಹಾಳು ಮಾಡ್ತಾರ. ಅದನ್ನ ಸ್ವಲ್ಪ ಮುತುವರ್ಜಿ ವಹಿಸಿ ಅದನ್ನ ಸ್ವಲ್ಪ ಕಾಳಜಿ ವಹಿಸ್ಬೇಕಂತ. ನಾನೀಗ ಬೆಳವಣಿಗೆ ಗ್ರಾಮದ ಸರಹದ್ದಿನಲ್ಲಿದ್ದೀನಿ. ಇಲ್ಲಿ ರೈತ ಮಹಿಳೆಯರಿದ್ದಾರೆ. ಈ ಒಂದು ಕ್ಷೇತ್ರದ ಬಗ್ಗೆ, ತಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಕ್ಷೇತ್ರದ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಅಥವಾ ನಿಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತಿ? ಏನ್ ಹೇಳ್ಕಂಡ್ರಿ, ಹೆಸರಿಂದು ಹಂಗಾಗ್ಯಾಕ ಈಗ ಏನ್ರಿ? ಈ ಮಳಿ ಇಲ್ಲ ಪಳಿ ಇಲ್ಲ ಬಂದಿದ್ದು ಎಲ್ಲ ನೀರಿಗೆ ಹರಿದೋಗ್ಬಿಟ್ಟವ್ರಿ. ಅವು ಏನ್ರಿ ಒಟ್ಟು ಉಳ್ಳಾಗಡ್ಡಿ ಹಾಕೊಂಡ್ರೆ ಮತ್ತೆ ಈ ಮಳಿ ಬೇಕಾಕೈತಿ. ಈಗ ನೀವು ರೈತರದ್ರಿ, ನಿಮ್ಮೂರ ಗ್ರಾಮದೊಳಗ ಏನೆಲ್ಲ ಸಮಸ್ಯೆ ಐತಿ? ನಿಮ್ಮ ರೈತರ ಸಮಸ್ಯೆ ಏನದಾವು? ಈ ಕ್ಷೇತ್ರದ ಶಾಸಕರು CC ಪಾಟೀಲ್ರು ಅವ್ರನ್ನ ಏನಾದ್ರು ಭೇಟಿಯಾಗಿದ್ರ ಅಥವಾ ಅವ್ರ ಏನಾರು ನಿಮ್ಗ ಅನುಕೂಲಗಳು ಮಾಡಿಕೊಟ್ಟಿದಾರ? ಹೆಂಗ? ನಾವೇನು ಕೇಳಿ ಸರ್, ಅವ್ರನ್ನ ಕೆಲಸ ಮಾಡ್ತಾರ ಸರ್. ಅವ್ರು ಏನಿಲ್ರಿ. ಏನ್ ಮಾಡಿದಾರ ನಿಮ್ಮ ಊರಿಗೆ? ಏನ್ ಮಾಡಿದಾರ ಅವರು?
ರೋಡ್ ಅವ್ನು ಮಾಡಲ್ರಿ ಸರ್. ಈ ಕುಡಿಯ ನೀರಿನ ಸಮಸ್ಯೆ ಹೋಗಿ ಕೇಳಿದ್ರಿ ಮಾಡ್ತಾರ್ರಿ ಅವ್ರು. ಹಂಗೇನ್ ಇದಿಲ್ರಿ, ಜನರ ಹೊಂದಾಣಿಕೆ ಅದಾರ್ರಿ ಅವ್ರು. ನೋಡ್ರಿ ಬರ್ತಾರ್ರಿ ಸರ್, ಬರ್ತಾರ. ಮೊನ್ನೆ ಅಲ್ಲಿ ಹಳ್ಳ ಹೊಡೆದಿತ್ತು ಬಂದ್ ಹೋದ್ರಿ. ಹಂಗೇನಿಲ್ರಿ, ಬರ್ತಾರ್ರಿ. ಬಂದ್ ಆಗಾಗ ಬಂದ್ ಹೋಗ್ತಾರ್ರಿ. ಯಾರ ಊರ್ ಸಮಸ್ಯೆ ಯಾರು ಒಬ್ರು ಹೋಗಿ ಹೇಳ್ಬೇಕ್ರಿ. ನಮ್ಮಂತಾರ ಹೋಗಿ ಹೇಳಿದ್ರೆ ಕೇಳ್ತಾರನ್ರಿ ಅವ್ರು. ಮತ್ ನೀವು ಓಟ್ ಹಾಕಿರ್ತೀರಲ್ಲ, ಮತ್ತೆ ಓಟ್ ಹಾಕಿರ್ತೀವ್ರಿ. ಈ ಪಂಚಾಯತ್ ವೈದ್ಯರಿಂದ ಅವರು ಎಲ್ಲ ಹೋಗಿ ದೈವ ಎಲ್ಲ ಹೇಳ್ಬೇಕ್ರಿ, ಎಲ್ಲಾರು ಕೂಡಿಕೊಂಡು. ನಾನೀಗ ನರಗುಂದ್ ಮತಕ್ಷೇತ್ರದ ಬೆಳವಣಿಗೆ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಯಾವ ಶಾಸಕರು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಇಲ್ಲಿನ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಶಾಸಕರು ನಿಮ್ಮ ಊರಿಗೆ ಭೇಟಿ ಕೊಡ್ತಾರ, ನಿಮ್ಮ ಸಮಸ್ಯೆಗಳನ್ನ ಹವಾಲಿಸ್ತಾರ, ಕೇಳ್ತಾರ ನಿಮ್ಮ ಸಮಸ್ಯೆಗಳನ್ನ, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರೆ ಇಲ್ಲಿ? ಬಂದಿರ್ತಾರ್ರಿ, ಯಾವಾಗಾರ ಆಲ್ಮೋಸ್ಟ್ ಯಾವ ಕಾರ್ಯಕ್ರಮದ ಬಂದಿರ್ತಾರ್ರಿ ಬೆಳವಣಿಗೆಗೆ. ಇನ್ನೂ ಸ್ವಲ್ಪ ರೋಡ್ ಗಟ್ಟರ ಸ್ವಲ್ಪ ಅದಾವ್ರಿ ಅಲ್ಲಿ. ಆಮೇಲೆ ಅಲ್ಲಿ 8 ಎಕರೆದಾಗ ಕೆಲಸ ಉಳ್ದಾವ್ರಿ. ಯಾಕಂದ್ರೆ ಅದು ಜಾಸ್ತಿ ಅಭಿವೃದ್ಧಿ ಆಗ್ಬೇಕು ಕೆಲಸ. ಊರಾಗೆಲ್ಲ ಆಗ್ಯಾವ್ರಿ. ಇರುವುದಲ್ಲ 8 ಎಕರೆ. 8 ಎಕರೆಯಿಂದ ಅದೊಂದು ಪ್ಲಾಟ್ ಐತ್ರಿ, ಹೊಸ ಏರಿಯಾ. ಅಲ್ಲಿ ಕುಡಿ ಹತ್ರ ಅಲ್ಲಿ ಪಾಪ ಮಳೆ ಆದಾಗ ಜನರಿಗೆ ಬಹಳ ತೊಂದರೆ ಐತಿ. ಅಲ್ಲಿ ಕೆಲಸ ಆಗ್ಬೇಕ್ರಿ. ಅವಾಗ ರೋಡ್ ಗಟ್ರ ಇಲ್ಲ, ಅದು ಬೆಸ್ಟ್ ಎಲ್ಲ. ಆಮೇಲೆ ಲೈಟ್, ಕರೆಂಟ್, ಸ್ಟ್ರೀಟ್ ಲೈಟ್ ಅವೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ನಮ್ಮಲ್ಲಿ. ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಕುಡಿಯ ನೀರಿನ ಸಮಸ್ಯೆ ಮಾಡ್ಯಾರ. ಆಮೇಲೆ ರೋಡ್ ಗಟ್ರ ಇಲ್ಲ, ಅದು ಅಭಿವೃದ್ಧಿ ಆಗ್ಬೇಕು ಕೆಲಸ. ಉಳ್ದಾವ್ರಿ ಅಷ್ಟು ಕೆಲಸ ಅದ. ಆಲ್ಮೋಸ್ಟ್ ಎಲ್ಲಾ ಕಡೆ ಊರಾಗೆಲ್ಲ ಆಗ್ಯಾವ್ರಿ. ಅಲ್ಲೇ ಜಾಸ್ತಿ ಅಭಿವೃದ್ಧಿ ಆಗ್ಬೇಕು, ಅಲ್ಲೇ ಬರ್ತದೆ. ಈ ಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡ್ರ, ನರಗುಂದ್ ಮತಕ್ಷೇತ್ರಕ್ಕೆ ಹೋಲಿಕೆ ಮಾಡ್ಕೊಂಡ್ರ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು? ಇಲ್ಲಿ ಅಭಿವೃದ್ಧಿ ನರಗುಂದ್ ಮತಕ್ಷೇತ್ರ ನಮ್ದು. ಆಮೇಲೆ ಅಭಿವೃದ್ಧಿ ಎಲ್ಲ ಇಲ್ಲಿ ಹಳೆ ಊರೆಲ್ಲ, ಹೊಸ ಹಳೆ ಊರಾಗೆಲ್ಲ ಆಗ್ಯಾವ್ರಿ. 99 ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಮಾಡ್ಯಾರ. ನರಗುಂದ ವಿಧಾನಸಭಾ ಕ್ಷೇತ್ರ MLAಗಳು ಯಾವುದೇ ತರ ಕೆಲಸ ಇನ್ನೂ ಮಾಡಿಲ್ಲ. ಆದ್ರೆ ಮಾಡ್ಬೇಕು. ನಾವೇ ಕೂಡ ಮನವಿನೂ ಕೊಟ್ಟಿದ್ದೇವೆ ಇನ್ನೂ ಕೆಲಸ ಮಾಡೋದಕ್ಕ. ಕೌಸ್ಗಿರಿ ಒಳಗೂ ಏನು ಕೆಲಸ ಹೌದ್ರಿ. ಒಳ್ಳೆ ಬೆಳವಣಿಗೆ ಒಳಗೂ ಕೂಡ ಯಾವ್ದು ರಸ್ತೆ ಅಭಿವೃದ್ಧಿ ಇರ್ಲಿ, ಏನೇ ಇರ್ಲಿ, ರಸ್ತೆ ಕೂಡ ಹದಗೆಟ್ಟಿದಾವ್ರಿ. ನೀರಾವರಿಗೆ ಅನುಕೂಲ ಆಗುವಂತ ಯಾವ್ದಾರು ಕೆಲಸ ಮಾಡಿದಾರ ರೈತರಿಗೆ? ನೀರಾವರಿ ಇದಂತ ನಮ್ಮ ರೈತರಿಗೆ ಕನಸಿನ ಮಾತು ಸರ್. ಅದ ನೀರಾವರಿದು ಯಾವುದೇ ಯೋಜನೆನೂ ಇಲ್ಲ, ಏನೂ ಇಲ್ಲ ಸರ್. ಈ ಕಡೆ ಯಾವುದೇ ಒಂದು ಯೋಜನೆ ತಮ್ಮದಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ತದಲ್ಲ. ಅಂದ್ರೆ ಈ ಭಾಗದೊಳಗೆ ದೊಡ್ಡ ಮಟ್ಟದೊಳಗೆ ಮಾದಾಯಿ ನದಿನ ಕೂಡಿಸಬೇಕು ಮಲಪ್ರಭಾ ನದಿಗೆ ಅನ್ನೋದೊಂದು ಬಹಳ ದೊಡ್ಡ ಮಟ್ಟದ ಹೋರಾಟ ಐತಿ. ಇವತ್ತಿಗೂ ಕೂಡ ಕೈಗೂಡಿಲ್ಲ, ಅದು ಈಡೇರಿಲ್ಲ ಎಲ್ಲ ರೈತರ ಕನಸು. ಹೌದೌದೌದು, ಈಡೇರಿಲ್ಲ ಸರ್. ಅದನ್ನ ಈ ಭಾಗದ MLAಗಳು ಪ್ರೆಷರ್ ಇಟ್ರ ಅದು ಏನಾರ ಆಗತ್ತೆ ಸರ್. ಇವರೇ ತಮ್ಮ ರಾಜಕೀಯಕ್ಕೋಸ್ಕರ ಅವರು ತಮ್ಮ ಬೆಳೆ ಬೇಯಿಸ್ಕೊಂಡ್ರ ಅದು ಯಾವಾಗ ಈಡೇರಬೇಕು ಸರ್? ಈಡೇರೋದಿಲ್ಲ. ಅಕಸ್ಮಾತ್ ಅದೇನಾದ್ರು ಅದು ಬಂದ್ರೆ ಎಲ್ಲ ನಮಗೆ ಒಳ್ಳೇದಾಗುತ್ತೆ ಸರ್. ರೈತರಿಗೆ ಎಲ್ಲರಿಗೂ ಒಳ್ಳೇದು ಸರ್. ಇಡೀ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದು ಸರ್. ಅದು ಆ ಮಹದಾಯಿ ಜೋಡಣೆ ಆದ್ರೆ. ನಾನೀಗ ನರಗುಂದ್ ಮತಕ್ಷೇತ್ರದ ಯಾವಗಾಲ್ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರು ಏನ್ ಹೇಳ್ತಾರೆ ಇಲ್ಲಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ? ರೈತರು ಬಹಳ ಅಣ್ಣವನ್ನಿ ಆಗತ್ತಾರ. ಅದ್ರ ಬಗ್ಗೆ ನೀವು ಬರ್ತೀರಿ, ಶಾಸಕರ ಬಂದ್ ಬರ್ತೀರಿ, ಹಿಂಗ್ ಮಾಡ್ತೀರಿ, ಹಿಂಗ್ ಹೋಗ್ಕಿರಿ. ಆದ್ರೆ ಅವ್ರ ಬಗ್ಗೆ ಅನುಭವ ಹೋಗ್ಬೇಕ್ರಿ ಸರ. ಇಲ್ಲಾಂದ್ರೆ ಏನಾಗತ್ತೆ ರೈತರು ಈ ಕೆಲಸ ಏನು ಅಧಿಕಾರಿಗಳು ಮಾಡೋದಿಲ್ರಿ, ಯಾರು ಮಾಡೋದಿಲ್ರಿ, ಏನಾಗುದಿಲ್ರಿ. ಬರ್ತಾರ ಹೊಕ್ಕಾರ ನೋಡ್ತಾರ, ಯಾವ ಕೆಲಸನು ಅಧಿಕಾರಿಗಳು ಸರಿಯಾಗಿ ಯಾವ್ದು ಮಾಡುದಿಲ್ರಿ. ಯಾಕೆ ಕುಡು ನೀರಿಂದ ಐತ್ರಿ, ಸರ್ಕಾರ ಐತ್ರಿ. ಆದ್ರೆ ಈ ರಸ್ತಾ ಪಸ್ತಾ ಊಟ ಬಡಬಗ್ಗರಿಗೆ ಮನಿ ಬಿದ್ದಿದ್ವು, ಅವು ಏನ್ ಸರ್ಕಾರ ಮಾಡುದಿಲ್ರಿ. ಯಾವುದು ಸ್ವಚ್ಛತೆ ಇಲ್ಲ ಇಲ್ಲಿ. ನಮ್ಮ ಕೇಂದ್ರ ಸರ್ಕಾರ ನಮಗೆ ಸ್ವಚ್ಛಗೆ ಎಲ್ಲದೂ ಹೇಳ್ಯಾರ. ಇಲ್ಲಿ ವಸ್ತುವರಿ ಜಾಸ್ತಿ ಐತಿ. ನಂದು ಅನ್ನೋದು ನಂದೊಂದು ಸ್ವಾರ್ಥಕ್ಕೋಸ್ಕರ ಈ ಜೀವನ. ಇಲ್ಲಿ ಯಾರಿಗೆ ಏನು ಮಾಡ್ಬೇಕಂದ್ರೆ ಜನರಿಗೆ ಅಭಿಪ್ರಾಯ ಮಾಡ್ಬೇಕು ಅನ್ನೋದು ಒಬ್ಬರಿಗೆ ಅಧಿಕಾರಿಗಳಿಗೆ ಯಾವುದೂ ಹೆಚ್ಚಂದಿಲ್ಲ. ಇಲ್ಲಿ ಒಂದು ಕೆರೆಗೊಂದು ಬಿಲ್ ಆಗ್ತಾವೆ. ಇಲ್ಲಿ ಅದರ ಎಮ್ಮೆ ಗುಡ್ಡು ಮಲ್ಕೊಂಡ್ಬರ್ತಾವೆ. ಒಬ್ರು ಪ್ರತಿಯೊಂದು ಬಡವ ಪುಟ್ಕೊಂಡು ಒಂದ್ ಹನಿ ನೀರಿಲ್ಲ. ಅವ್ರ ಹತ್ರ ಹೋಗಿ ದುಡಿಬೇಕು. ಮತ್ತು ಈ ಪರಿಸ್ಥಿತಿ ಐತಿ ನಮ್ಮ ಗ್ರಾಮದೊಳಗೆ. ನಾನೀಗ ನರಗುಂದ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾವಗಲ್ ಗ್ರಾಮದ ಬಳಿ ಇದ್ದೇನೆ. ಯಾವಗಲ್ ಗ್ರಾಮದ ಬಳಿ ಏನು ಬೆಣ್ಣೆ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಬಳಿ ಇರುವಂತದ್ದು. ಇಲ್ಲಿನ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ.
ಸರ್ ಈಗ ನಿಮ್ಮೂರೊಳಗ ಏನ್ ಸಮಸ್ಯೆ ಇದೆ ಸರ್ ಸದ್ಯಕ್ಕೆ? ಈಗ ನಮ್ಮ ಊರಾಗ ಸಮಸ್ಯೆ ಅಂತಂದ್ರ ಗ್ರಾಮ ಪಂಚಾಯತಿ ಅವರು ಮಾಡ್ಯಾರಿ, ಇಲ್ಲಿ ನೋಡಂಗಿಲ್ಲ. ಈಗ ಎಷ್ಟು ಬರುತ್ತೆ ಆ ಪ್ರಕಾರ ಮಾಡ್ಯಾರಿ. ಆಮೇಲೆ ನಮಗೆ ಸಮಸ್ಯೆ ಅಂದ್ರೆ ಈ ಬೆನ್ನೆಲೆ ಬ್ರಿಡ್ಜ್ ವರ್ಷ 2-3 ಸಲ ಬೆನ್ನೆಲೆ ಬರ್ತೈತಿ. ಬಂತಪ್ಪ ಅಂದ್ರೆ ಮಾಪುರ ಬಂದು 2 ಕಿಲೋಮೀಟರ್ 2 ಕಿಲೋಮೀಟರ್ ಹಾನಿ ಆಗಿಬಿಡ್ತೈತಿ. 8ರಿಂದ 10 ವರ್ಷ ಆಯ್ತು ನಮ್ಗೆ ಒಟ್ಟ ಪರಿಹಾರ ಬಂದಿಲ್ರಿ. ಅವ್ರಿಗೆ ಡಿಸಿಷನ್ ಕೇಳಿದ ಶಾಸಕ ಕೇಳಿದ ಅದ್ ಮ್ಯಾಗ ಇವ್ರಿಗೆ ಮಿನಿಸ್ಟರ್ ಕೇಳ ಅಂತಾರ. ಅದಕ್ಕೆ ನಾವು ಸಮಸ್ಯೆ ಈಡಾಗ್ಯಾವಿ. ಅದಕ್ಕೆ ಈಗಾದ್ರೂ ಏನಾಗಿಲ್ಲ, ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ನಮ್ದು ವಿಧಾನಸಭಾ ಕ್ಷೇತ್ರ ನರಗುಂದ ಕೆಲಸಕ್ಕ ರೋಣ ನಮ್ದು ಅಡ್ಕೋತ್ನಾಗ ಅಡಿ ಸಿಕ್ಕಂಗೈತಿ. ಅದಕ್ಕೆ ಪ್ರಾಮಾಣಿಕವಾಗಿ 2 ಊರು ಒಂದ ಅಂತ ತಿಳ್ಕೊಂಡು ನಮ್ದು ಏನ ಬಂದ್ರು ನೀವು ಸಹಾಯ ಸಹಕಾರ ಕೊಟ್ಟು ನಮ್ ಕೆಲಸ ಮಾಡಬೇಕು, ರೈತರಿಗೆ ಅಲಕ್ಷ್ಯ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂತೇವೆ. ಬ್ರಿಡ್ಜ್ ಸಮಸ್ಯೆ ಎಷ್ಟು ವರ್ಷದಿಂದ ಐತಿ? ಪ್ರತಿ ವರ್ಷ ಬೆನ್ನೆಳೆ ಬಂದಾಗ ಇದೆ ಫ್ಲಡ್ ಬಂದು ಈ ತರ ಹಳ್ಳ ಕಟ್ಟೋದು, ಬೆಳೆ ಹಾನಿ ಆಗೋದು, ಇದ ಸಮಸ್ಯೆ ಇತ್ತು ಅಥವಾ ಇದಕ್ಕೆ ಶಾಸಕರು ಭೇಟಿ ಕೊಟ್ಟು ಏನಾದ್ರು ಪರಿಹಾರ ಮಾಡ್ತೇವೆ ಅಂತ ಹೇಳಿದಾರೆ ನಿಮ್ಗೆ? ಭೇಟಿ ಕೊಡ್ತಾರ್ರಿ, ಹೋಗ್ತಾರಿ. ಸುಮ್ಮ ಬರೀ ಆಶ್ವಾಸನೆ ಅಷ್ಟಾರಿ. ಹಿಂದ ಅವ್ರ ಲೋಕೋಪಯೋಗಿ ಸಚಿವರು ಇದ್ರು, ಆಗ ಮಾಡ್ಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತು ಇದನ್ನ. ಇವಾಗ ಇದು ಬಾಳ ಸಮಸ್ಯೆ ರೀ ನಮಗೆಲ್ಲ. ಆ ಕಡೆ ಈ ಕಡೆ ಎಲ್ಲ ಹೊಲಗಳು ಪೀಕ್ ಆಗಿದ್ದು ಎಲ್ಲ ನಾಶ ಆಗ್ಬಿಟ್ಟವ್ರಿ. ಈಗ ಅದ್ರದ್ದು ಜವಾಬ್ದಾರಿ ಯಾರಿ? ಬರ್ತಾರ ನೋಡ್ತಾರ ಹೋಗ್ತಾರ ಅಷ್ಟ. ನಮ್ಗೇನ್ರಿ ಇಷ್ಟ ಹೋಗೋದ ನಾವು. ನಿಮ್ಮೂರಿಗೆ ಒಂದ್ ರೀತಿ ಈಗ ಹೇಳಿದ್ರ ಅವ್ರು ಕೆಲವೊಬ್ರಿಗೆ ಪರಿಹಾರ ಕೊಡ್ತಾರ, ಕೆಲವೊಬ್ರಿಗೆ ಪರಿಹಾರ ಕೊಡೋದಿಲ್ಲ. ಯಾಕೆ ಈ ರೀತಿ ವರ್ತನೆ ಮಾಡ್ತಾರ? ಏನಿದ್ರ ಹಿಂದ ಅದು ಅವ್ರಿಗೆ ಗೊತ್ತಿರ್ಬೇಕ್ರಿ. ಅವ್ರಿಗೆ ಯಾರು ಬೇಕು ಅವ್ರಿಗೆ ಎಷ್ಟ ಕೊಡ್ಬೇಕು. ರಾಜಕೀಯನೇ ಮತ್ತ ಅದು ರಾಜಕೀಯ ಗಿಮ್ಮಕ್ಕರೇ ಅದು. ಮಾಡ್ಯಾರ ಸರ್, ಮಾಡ್ಯಾರ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ. ಸ್ವಲ್ಪ ಇನ್ನೂ ಇದನ್ನ ಪೂಲಿಂದ ಹೇಳೇವ್ರಿ ಈಗ ಸರ್ಗೆ. ಮೊನ್ನೆ ಎಚ್ ಕೆ ಪಾಲ್ ಸಾಹೇಬ್ರು ಬಂದಿದ್ರು, ಮತ್ತೆ ಸಿ ಪಾಲ್ ಸಾಹೇಬ್ರು ಬಂದಿದ್ರು. ಬಂದಾಗ ಹೇಳೇವ್ರಿ, ಅವ್ರ ನೆದರಿಗೆ ತಗೊಂಬಂದೇವಿ. SC ಅವರು ಬಂದಿದ್ರು, ಅವ್ರ ನೆದರಿಗೆ ತಂದೇವಿ. ಮತ್ತ ಸಾವಿರಾರು ಜನರು ರೈತರು ಕೂಡಿದ್ರು ಅವತ್ತ. ಎಲ್ಲಾರು ಕೂಡಿ ಅವತ್ತ ಮನವಿನೂ ಮಾಡ್ಯಾರ. ತಹಸೀಲ್ದಾರ್ ಬಂದಿದ್ರು, ಅವ್ರಿಗೆ ಮನವಿ ಮಾಡ್ಯಾರ. ಈ ಸದಕ್ಕ ಎಷ್ಟೊತ್ತಿದ್ರು ಮಾಡ್ಕೊಡ್ತೇನೆ ಅಂತ ಹೇಳ್ಯಾರ ಸರ್. ಈಗ ಹೇಳ್ತಾರ ಅವರು ಪರಿಹಾರನ ಕೊಟ್ಟಿಲ್ಲ, ಬಹಳ ವರ್ಷಗಳಿಂದ ರೈತರ ಸಮಸ್ಯೆ ಅದು. ಫ್ಲಡ್ ಬಂದಾಗೆಲ್ಲ ಬೆಳೆ ಹಾನಿ ಆಗುತ್ತ. ಈಗ ಹಿಂಗ್ ಯಾಕೆ ಮಾಡ್ತಾರಂತ ಅನ್ಸತ್ ನಿಮ್ಗ? ಏನ ಅದ್ರ ಬಗ್ಗೆ ಐಡಿಯಾ ಕಡಿಮೆ ಸರ್ ನನಗೂ. ಆದ್ರೇನ ಈ ಸದ್ಯಕ್ಕ ಮಾತಾಡಿದ್ ಮಾತ್ರ ರೈತರು ನೋಡಿದ್ದು ಎಲ್ಲರೂ ಮಾತಾಡ್ಯಾರ. ಪರಿಹಾರ ಕೊಡಿಸ್ಲೇಬೇಕು ನಮ್ಗೆ ಸಹಕ. ಸುತ್ತಮುತ್ತಲ ಬೆನ್ಯಾಳಿಗೆ ಹೋದಾರಿಗೆ ಅಂತೇಳಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಹೇಳ್ಯಾರ, CC ಪಾಟೀಲ್ ಸಾಹೇಬ್ರಿಗೂ ಹೇಳ್ಯಾರ. ಈ ಸದ್ಯಕ್ಕ ದಯವಿಟ್ಟು ಅನುಕೂಲ ಮಾಡಿಕೊಡಂತ ನಾವು ಹೇಳೇವ್ರಿ ಸಾಹೇಬ್ರಿಗೆ. ನರಗುಂದದ ಮತಕ್ಷೇತ್ರದ ತುಂಬಾ ಓಡಾಡಿದಾಗ, ಜನರ ಮಾಹಿತಿಯನ್ನ ಸಂಗ್ರಹ ಮಾಡಿದಾಗ ಇಲ್ಲಿನ ಶಾಸಕರ ಕಾರ್ಯವೈಖರಿ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಶಾಸಕರು. ರಸ್ತೆಗಳು ಸುಧಾರಣೆ ಆಗಿದಾವೆ, ಸಾಕಷ್ಟು ನೀರಿನ ಕುಡಿಯುವ ಸಮಸ್ಯೆ ಇದ್ರೂ ಪರಿಹಾರ ಆಗಿದೆ. ಆದ್ರೆ ಪ್ರಮುಖವಾಗಿ ಮಹದಾಯಿ ಯೋಜನೆ ಆರಂಭಗೊಳ್ಳಬೇಕು. ಹಲವು ದಶಕಗಳ ಕಾಲ ಏನು ನೆನೆಗುದಿಗೆ ಬಿದ್ದಿರುವಂತಹ ಈ ಕಳಸಾ ಬಂಡೂರಿ ಯೋಜನೆ ಆರಂಭಗೊಂಡ್ರೆ ನಮ್ಮ ಸಂಪೂರ್ಣ ಸಮಸ್ಯೆಗಳು ಪರಿಹಾರ ಆದಂತೆ ಆಗುತ್ತೆ. ಹೀಗಾಗಿ ಶಾಸಕರು ಇದಕ್ಕೆ ಮುತುವರ್ಜಿ ವಹಿಸಬೇಕು ಅನ್ನುವಂತ ಒತ್ತಾಯವನ್ನ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ.